ಆಗಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಟಿಪ್ಪು ಸುಲ್ತಾನ್ ವಿರುದ್ಧ ನಿಂತಹ ಹೆಗಡೆ ಫ್ಯಾಮಿಲಿ ಅಂತ ಬಾಲನ್ ಅವರು ಈ ಹಿಂದೆ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೇಟಾವನ್ನು ಕೂಡ ತೋರಿಸ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಬಾಲನ್ ಸರ್ ನೋಡಿ, ಧರ್ಮಸ್ಥಳ ಅನ್ನೋದು ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಒಂದು ಮಾತು ಹೇಳಿದ್ದೆ, ಬೀದರಿಂದ ಬೆಂಗಳೂರು, ಅದೇ ರೀತಿಯಾಗಿ ಮೈಸೂರಿಂದ ಮಂಗಳೂರು, ಎಲ್ಲ ಕಡೆ ಕೂಡ ಧರ್ಮಸ್ಥಳ 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 ಅಂತ ಬರ್ತಾ ಇದೆ. ಬಾಲನ್ ಕಂಡಂತೆ ಧರ್ಮಸ್ಥಳ ಯಾವುದು? ಧರ್ಮಸ್ಥಳದ ಬಗ್ಗೆ ಬಾಲನ್ ಅವರು ಹೇಳ್ತಾರೆ, ಎಲ್ಲ ಮಾಹಿತಿ ನನಗೆ ಗೊತ್ತಿದೆ ಅಂತ. ಹಾಗಾದ್ರೆ ಏನು ಗೊತ್ತಿದೆ ನಿಮಗೆ? ಎಲ್ಲ ಮಾಹಿತಿ ಗೊತ್ತಿದೆ ಅಂತ ಯಾಕೆ ನೀವು ಆ ಪದಗಳನ್ನ ಬಳಸ್ತೀರಾ? ಧರ್ಮಸ್ಥಳ ಅನ್ನೋದು ನನಗೆ ಹೆಂಗ್ ಗೊತ್ತಾ? ಹೇಗೆ ಗೊತ್ತು? ನಾನು KGF ಟು ಧರ್ಮಸ್ಥಳ ಅನ್ನೋದು ಒಂದು ಬಸ್ ಇತ್ತು. ರಾತ್ರಿ 11 ಗಂಟೆಗೆ ಕೊನೆ ಬಸ್ಸು ಬೆಂಗಳೂರಿಂದ KGFಗೆ ಧರ್ಮಸ್ಥಳ ಬಸ್ಸು. ಅದು ಧರ್ಮಸ್ಥಳ ಅಂತ ಹೇಳ್ತಿದ್ವಿ ನಾವು. ಧರ್ಮಸ್ಥಳ ಬಸ್ ಬರುತ್ತೆ, ಆ ಒಂದು ಹೆಸರೇ ಗೊತ್ತಷ್ಟೇ. ಮೊದಲು ನಾನು 2000 to 2010 ಡೈಲಿ ಟ್ರಾವೆಲರ್ KGF ಟು ಬ್ಯಾಂಗ್ಳೂರ್ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಿದ್ದೆ, ಕಾರಿಲ್ಲ. ಸೊ ಧರ್ಮಸ್ಥಳ ಅಂದರೆ ಅದು ಒಂದು ದೇವಸ್ಥಾನ, ಜನ ಹೋಗ್ತಾರೆ ಬರ್ತಾರೆ. KGF ಇಂದ ಧರ್ಮಸ್ಥಳಕ್ಕೆ ಒಂದು ಬಸ್ ಹೋಗುತ್ತೆ. ರಾತ್ರಿ 11 ಗಂಟೆಗೆ ಅದು ಬಂದು ಕೊನೆ ಬಸ್ಸು ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ಧರ್ಮಸ್ಥಳ ಬಸ್ ಹತ್ಕೊಂಡ್ರೆ ನಾವು KGF ಹೋಗಿ ಸೇರ್ತೀವಿ. ಓಕೆ, ಪ್ರಕಾರ ನೀವು KGFನವರು ಮೂಲತಃ ನಿಮಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಬಸ್ ನೆನಪಾಗುತ್ತೆ. ಕೇವಲ ಬಸ್ಸಿಂದ ಧರ್ಮಸ್ಥಳ ಗೊತ್ತಾಯ್ತು ನಿಮಗೆ. ಹಾಗಾದ್ರೆ ಈಗ ಇಡೀ ಧರ್ಮಸ್ಥಳದ ಬಗ್ಗೆ ಮಾತನಾಡ್ತೀರಿ, ಸ್ಥಳದ ಬಗ್ಗೆ ಮಾತನಾಡ್ತೀರಿ, ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀರಿ ಧರ್ಮಸ್ಥಳದಲ್ಲಿ ಅಧರ್ಮ ನಡೀತಾ ಇದೆ, ಕೊಲೆಗಳು ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ, ಇದೆಲ್ಲವೂ ಕೂಡ ಧರ್ಮಸ್ಥಳದಲ್ಲಿ ನಡೆಯುತ್ತಾ? ಅದು ನಿಜವಾಗ್ಲೂ ಧರ್ಮಸ್ಥಳನಾ ಅಂತ ಪ್ರಶ್ನೆಯನ್ನ ಕೇಳ್ತೀರಿ. ಈಗ ಎಲ್ಲ ಪ್ರಕರಣದಲ್ಲಿ ಸ್ಥಳ ಧರ್ಮಸ್ಥಳ. MG ರೋಡಲ್ಲಿ ಒಂದು ಕೊಲೆ ಆಯ್ತು ಅಂತ ಇಟ್ಕೊಂಡು, MG ರೋಡಲ್ಲಿ ಕೊಲೆ ಆಯ್ತು. ಇಲ್ಲಿ ಒಂದು ಅಪಘಾತ ಆಯ್ತಂದ್ರೆ ಕನಿಂಗ್ಹ್ಯಾಮ್ ರೋಡಲ್ಲಿ ಅಪಘಾತ ಆಯ್ತು. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆದ್ರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಯ್ತು. ಅದು ಪುಣ್ಯ ಭೂಮಿ ಅಂತಾರೆ. ಹೌದು, ಪುಣ್ಯ ಭೂಮಿ ಅಂದ್ರೆ ಪಾಪದ ಭೂಮಿ ಯಾವುದು? ಪುಣ್ಯ ಅಂದ್ರೆ ಏನು? ಇದೆಲ್ಲ ಒಂದು ಕಲ್ಪನೆ. ಭೂಮಿ ಅಂದ್ರೆ ಮಣ್ಣು, ಅದು ಭೂತಾಯಿ. ಭೂಮಿ ಅಂದ್ರೆ ಅದರಲ್ಲಿ ಪುಣ್ಯ ಭೂಮಿ, ಪಾಪದ ಭೂಮಿ ಎಲ್ಲಿದೆ? ಇಂಡಿಯಾದಲ್ಲಿ ಪಾಪದ ಭೂಮಿ ಯಾವುದು? ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ 3000 ವರ್ಷಗಳಿಂದ ಊರಂದ್ರೆ ಒಂದು ಪಾಪದ ಭೂಮಿ. ಅಲ್ಲಿ ಕೇರಿ, ಅವ್ರನ್ನ ಮುಟ್ಟಿದ್ರೆ ಮೈಲಿಗೆ, ಅದನ್ನ ಹೆಸರು ಕೇರಿ. ಇಲ್ಲಿ ಅಗ್ರಹಾರ, ಅಲ್ಲಿ ಒಳಗಡೆ ಯಾರು ಹೋಗಕ್ಕಾಗಲ್ಲ. ಸೊ ಈ ತರ ತಾರತಮ್ಯ ಇದೆ. ಇದರಲ್ಲಿ ಪಾಪದ ಭೂಮಿ ಯಾವುದು, ಪುಣ್ಯದ ಭೂಮಿ ಯಾವುದು? ಹಾಗಂದ್ರೆ ಅಗ್ರಹಾರ ಪುಣ್ಯ ಭೂಮಿ, ಕೇರಿ ಪಾಪದ ಭೂಮಿನ. ಪಾಪ ಪುಣ್ಯ ಅನ್ನೋದನ್ನ ನಾನು ನಂಬೋದಿಲ್ಲ. ಓಕೆ, ಪಾಪದ ಸ್ಥಳ ಪುಣ್ಯದ ಸ್ಥಳ ಅನ್ನೋದನ್ನು ನಾನು ನಂಬೋದಿಲ್ಲ. ಅದು ಸೈಂಟಿಫಿಕಲಿ ರಾಂಗ್. ಮಣ್ಣು ಅಂದ್ರೆ ಭೂತಾಯಿ ದೇವರಂದಲ್ಲ, ಅದು ಭೂಮಿ. ಅದಕ್ಕೆ ತಾಯಿ ಅಂತೀನಿ. ಅದಕ್ಕೇನು ವಿಶೇಷ ಏನೋ ಇದು ಇದೆ ಅಂದಲ್ಲ. ಅದು ಒಂದು ತಾಯಿ ಅನ್ನೋದು ಒಂದು ಹುಡುಗಿ, ಒಂದು ಮಹಿಳೆ ಅಲ್ಲ, ಭೂಮಿ. ಅದರಲ್ಲಿ ಪುಣ್ಯ ಭೂಮಿ, ಪಾಪದ ಧರ್ಮಸ್ಥಳ ಒಂದು ಭೂಮಿ, ತಿರುಪತಿ ಒಂದು ಭೂಮಿ, ಬೆಂಗಳೂರು ಒಂದು ಭೂಮಿ. ಅದು ಪುಣ್ಯ ಭೂಮಿ ಎಂದು ಹೆಂಗಾಗುತ್ತೆ? ನಾವು ವಾಸ ಮಾಡ್ತೀವಿ, ವಾಸದ ಸ್ಥಳ. ಈಗ ಆಫೀಸ್ ಇದೆ, ಆಫೀಸ್ ಸ್ಥಳ. ಪುಣ್ಯ ಸ್ಥಳ ಅಂತ ಹೇಗೆ? ಬಾಲನು ಆಫೀಸಲ್ಲಿ ಕೂತಿದ್ದ, ಅದರಿಂದ ಅದು ಪುಣ್ಯ ಆಫೀಸ್ ಅಂತ ಹೇಳಕ್ಕಾಗುತ್ತೆ. ಸೊ ಪುಣ್ಯ ಪಾಪ ಅಲ್ಲ, ಯಾವ ಕಾಂಟೆಸ್ಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದು ಎಲ್ಲ ಏನು ಹೆಸರುಗಳು ಹೇಳಿದೆ, ಈವೆಂಟ್ಸ್, ಸೀನ್ ಆಫ್ ಅಕರೆನ್ಸ್, ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂತ ಬರುತ್ತೆ. ಸೊ ಅದು ಪುಣ್ಯ ಅಂತ ಹೆಂಗೆ ಹೇಳ್ತೀರಾ? ಅದು ಒಂದು ಭೂಮಿ ಅದು. ಆ ಭೂಮಿನಲ್ಲಿ ನಡೆದಿದೆ. ಅದು ಏನು ಕಿಂಗ್ಡಮ್ ಅಲ್ಲ, ಅದು ಫೀಪ್ಡಮ್ ಅಲ್ಲ, ಅದು ರಾಜಾಂಗ ಅಲ್ಲ, ಅದು ಯಾರು ರಾಜರಲ್ಲ. ಅದು ನಮ್ಮ ದೇಶದಲ್ಲಿ ಒಂದು ಭಾಗ. ಯಾವುದೇ ಭಾಗ. ಈಗ ಪೊಲ್ಲಾಚಿನಲ್ಲಿ ಸೀರೀಸ್ ಆಫ್ ಅತ್ಯಾಚಾರ ಆಯಿತು. ಪೊಲ್ಲಾಚಿ ಅತ್ಯಾಚಾರ ಕೇಸ್ ಅನ್ನೋದು ಹೆಸರು. ರಾಮ್ ರಹೀಮ್ ಅತ್ಯಾಚಾರ ಕೊಲೆ. ಆಶ್ವಿಚ್ ಜರ್ಮನಿ. ಈ ಥರ ಭೂಮಿನಲ್ಲಿ ನಡೀತೋ ಆ ಭೂಮಿ ಹೆಸರು ಹೇಳ್ತೀವಿ. ಅದನ್ನ ಪುಣ್ಯದ ಸ್ಥಳ ಅಂದ್ರೆ ನಿಮ್ಮ ನಂಬಿಕೆ. ಅದು ಪುಣ್ಯದ ಸ್ಥಳ ಅಲ್ಲ, ಪಾಪದ ಸ್ಥಳ ಅಂತ ಹೇಳಿದಿನಲ್ಲ. ಅಲ್ಲಿ ಕೆಲವರಿಗೆ ಅನ್ಯಾಯ ಆಗಿದೆ, ಅದು FIR. BJP ನಾಯಕರು ಇತ್ತೀಚೆಗೆ ಯಾತ್ರೆಯನ್ನು ಮಾಡಿದ್ರು. ಸದನದಲ್ಲೂ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಎಡಪಂಥೀಯರು ಬಂದು ಸಿದ್ದರಾಮಯ್ಯನವರ ಮೇಲೆ ಒತ್ತಾಯ ಮತ್ತು ಒತ್ತಡವನ್ನು ಏರಿ SITಯನ್ನು ರಚನೆ ಮಾಡಿಸಿದ್ರು. ಆ ಎಡಪಂಥೀಯರಲ್ಲಿ ಬಾಲನ್ ಅವರು ಕೂಡ ಒಬ್ಬರು. ನೋಡಿ, ಆವತ್ತು ಯಾರು ಎಡಪಂಥೀಯರು ಹೋಗಿಲ್ಲ. ಆವತ್ತು ದ್ವಾರಕನಾಥ್ ಒಂದು ಕಾಂಗ್ರೆಸ್ನವರು, ಎಕ್ಸ್
ಬ್ಯಾಕ್ವರ್ಡ್ ಕಮಿಷನ್ ಚೇರ್ಮನು, ಉಮಾಪತಿ ಅನ್ನೋ ಅಡ್ವೊಕೇಟು, ಅವ್ರಿಗೆ ಯಾವ ಎಡಪಂಥಿನೂ ಇಲ್ಲ ಬಲಪಂಥಿನೂ ಅಲ್ಲ. ನರಸಿಂಹಮೂರ್ತಿಗಳಂದು ಒಬ್ಬ ಇಂಡಿವಿಜುವಲು, ಸುಧಾ ಅನ್ನೋ ಒಂದು ಮಹಿಳೆ. ನಾವು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡಿವಿ, ಈ ಥರ ಯಾರೋ ಬಂದಿದ್ದಾನೆ, ಈಗ ಇಷ್ಟು ವರ್ಷ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ, ಈಗ ಒಬ್ಬ ಸಾಕ್ಷಿ ಬಂದಿದ್ದಾನೆ, ಅದು ತನಿಖೆ ಮಾಡಬೇಕು. ತನಿಖೆ ಲೋಕಲ್ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅನ್ನೋದು ನನ್ನ ಅನುಮಾನ.